ನಾಯಿ ಅಥವಾ ಬೆಕ್ಕು ಕಚ್ಚಿದ ತಕ್ಷಣ ಹೋಗಿ ರೇಬಿಸ್ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೇಬೇಕಾ ಅಂತ ತುಂಬಾ ಜನ ಕೇಳ್ತಾರೆ. ಇದಕ್ಕೆ ನಾನು ಕೊಡುವಂತ ಉತ್ತರ ಹಾಕಿಸ್ಕೊಳ್ಳೇಬೇಕು ಅಂತ. ನಿಮ್ಗೆ ರೇಬಿಸ್ ಬಂದ್ರೆ ಆ ದೇವರೇ ಬಂದ್ರು ಕೂಡ ನಿಮ್ಮನ್ನ ಕಾಪಾಡೋದಕ್ಕಾಗುದಿಲ್ಲ. ಮೊನ್ನೆ ಯುಪಿಯಲ್ಲಿ ಒಬ್ಬ ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರು ಒಂದು ಚರಂಡಿಯಲ್ಲಿ ಬಿದ್ದಿದ್ದಂತ ಒಂದು ಸಣ್ಣ ನಾಯಿ ಮರಿನ ಅಲ್ಲಿಂದ ರೆಸ್ಕ್ಯೂ ಮಾಡಬೇಕಾದ್ರೆ ಆ ನಾಯಿ ಅವನಿಗೆ ಕಚ್ಚುತ್ತೆ. ಆ ಕಬಡ್ಡಿ ಪ್ಲೇಯರು ಇದೊಂದು ಸಣ್ಣ ಗಾಯ ಅಷ್ಟೇ, ಕಚ್ಚಿರೋದೊಂದು ಸಣ್ಣ ನಾಯಿ ಮರಿ, ಏನಾಗುತ್ತೆ ಅಂತ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ 2 ತಿಂಗಳ ನಂತರ ಆ ವ್ಯಕ್ತಿಗೆ ಹೈಡ್ರೋಫೋಬಿಯಾ ಕಾಣಿಸ್ಕೊಳ್ಳುತ್ತೆ, ಆ ವ್ಯಕ್ತಿ ಸಾವನ್ನಪ್ತಾರೆ. ಸೊ ನೀವು ಮನೇಲಿ ಸಾಕಿರುವಂತಹ ವರ್ಷ ವ್ಯಾಕ್ಸಿನೇಟ್ ಆಗಿರುವಂತಹ ನಾಯಿ ಕಚ್ಚಿದ್ರೆ ಓಕೆ, ಅದನ್ನ ಬಿಟ್ಟು ಬೇರೆ ಯಾವುದೇ ನಾಯಿ ಕಚ್ಚಿದ್ರು ಕೂಡ ಹೋಗಿ ಮೊದಲು ರೇಬಿಸ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ಬಿಕಾಸ್ ನಾಯಿಗಳ ಜೊಲ್ಲಲ್ಲಿ ರೇಬಿಸ್ ವೈರಸ್ ಇರುತ್ತೆ. ಸೊ ನಾಯಿಗಳು ನಮಗೆ ಕಚ್ಚಿದಾಗ ಅಥವಾ ನಮ್ಮ ದೇಹದ ಮೇಲೆ ಇರುವಂತಹ ಯಾವುದಾದ್ರೂ ಒಂದು ಗಾಯವನ್ನ ನೆಕ್ಕಿದಾಗ ಆ ರೇಬಿಸ್ ವೈರಸ್ ನಮ್ಮ ದೇಹವನ್ನ ಎಂಟರ್ ಆಗುತ್ತೆ. ನಂತರ ನಿಧಾನವಾಗಿ ನಮ್ಮ ದೇಹದಲ್ಲಿರುವಂತಹ ನರಗಳ ಮೂಲಕ ನಮ್ಮ ಮೆದುಳನ್ನ ತಲುಪುತ್ತೆ, ನಮ್ಮ ಜೀವವನ್ನೇ ಕಿತ್ಕೊಳ್ಳುತ್ತೆ. ಸೊ ಮೊದಲನೇದು, ಯಾವ ನಾಯಿಗೆ ರೇಬಿಸ್ ಇದೆ, ಯಾವ ನಾಯಿಗೆ ರೇಬಿಸ್ ಇಲ್ಲ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಯಾವುದೇ ನಾಯಿ ನಿಮಗೆ ಕಚ್ಚಿದ್ರು ಕೂಡ 24 ಗಂಟೆ ಒಳಗಡೆ ಆಸ್ಪತ್ರೆಗೆ ಹೋಗಿ ನಿಮ್ಮ ರೇಬಿಸ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ಆಮೇಲೆ ಆ ರೇಬಿಸ್ ವ್ಯಾಕ್ಸಿನ್ ಶೆಡ್ಯೂಲ್ ಏನಿರುತ್ತೆ ಅದನ್ನ ಮುಗಿಸ್ಕೊಳ್ಳಿ. ಅಂದ್ರೆ ಮೊದಲನೇ ಡೋಸ್ ಆದ್ಮೇಲೆ 3ನೇ ದಿನ, 7ನೇ ದಿನ, 14ನೇ ದಿನ ಮತ್ತೆ 28ನೇ ದಿನದವರೆಗೂ ಕೂಡ ಕಂಪ್ಲೀಟ್ ವ್ಯಾಕ್ಸಿನೇಷನ್ ಡೋಸ್ನ ಹಾಕ್ಸ್ಕೊಳ್ಳಿ. ಬಿಕಾಸ್ ಮನುಷ್ಯ ಎಷ್ಟೇ ಬಲಿಷ್ಠನಾಗಿದ್ರು, ಎಷ್ಟೇ ದೊಡ್ಡವನಾಗಿದ್ರು ಕೂಡ ಒಂದು ಸಣ್ಣ ವೈರಸ್ ಮುಂದೆ ಮನುಷ್ಯನ ಆಟ ನಡೆಯೋದಿಲ್ಲ. ಸೊ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ.